ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಈ ವಾರದಲ್ಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನಾದರೂ ಬದಲಾವಣೆಗಳು ಈ ವಾರದಲ್ಲಿ ಆಗುತ್ತಾ ಅಂತ ನೋಡೋಣ. ಇದು ಪಿಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮ್ಮ ಪ್ರೀತಿ ಬದಲಾವಣೆ ಆಗುತ್ತಾ, ಬದಲಾವಣೆ ಬರ್ತಾ ಇದೆಯಾ ಅಂತ ನೋಡೋಣ. ಇದರಲ್ಲಿ ಈ ಕಾರ್ಡ್ಗಳಲ್ಲಿ ನಿಮಗೆ ಯಾವ ಕಾರ್ಡ್ ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ನಂತರ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 1 ಇದು, ನಂಬರ್ 2 ಇದಾಗಿರುತ್ತೆ. ಏನಂತಂದರೆ ಈ ವಾರದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಬದಲಾವಣೆಗಳು ಆಗ್ತಾ ಇದೆಯಾ, ಬದಲಾವಣೆಗಳು ಬರ್ತಾ ಇದೆಯಾ ಅಂತ ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ನಂಬರ್ 2ನ ಸೈಡಿಗೆ ಇಡೋಣ. ನಂಬರ್ 1 ಏನಿತ್ತು, ಈ ಪ್ರೀತಿ ವಿಚಾರದಲ್ಲಿ ಈ ವಾರದಲ್ಲಿ ಏನಾದರೂ ಬದಲಾವಣೆಗಳು ಇದೆಯಾ ಅಂತ ನೋಡೋಣ. ಸಾರಿ ಡಿಸ್ಟರ್ಬೆನ್ಸ್ ಆಗಿದ್ರೆ, ಆದ್ರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಇಲ್ಲಿ ಎದುರಿಸಕ್ಕೆ ಆಗ್ತಾ ಇಲ್ಲ. ತುಂಬ ನೋವಲ್ಲಿ ಇರ್ಬೋದು, ನೀವು ತುಂಬ ಅವಮಾನಗಳನ್ನು ಪಟ್ಟಿರ್ಬೋದು. ಆದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಅವ್ರು ಇರೋದ್ರಿಂದ ಕೆಲವರಿಗೆ ಆ ರಿಲೇಶನ್ಶಿಪ್ ಮತ್ತೆ ಕಂಟಿನ್ಯೂ ಆಗುತ್ತಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ತುಂಬ ಸಮಸ್ಯೆಗಳಿದೆ, ಆದ್ರೂ ಕೂಡ ನೀವು ಆ ಪ್ರೀತಿನೇ ಬೇಕು, ಆ ಪ್ರೀತಿ ನಂಗೆ ಸಿಗುತ್ತಾ, ನಾನು ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತೀರ, ನಮ್ಮದು ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತಾ, ಫೈನಾನ್ಷಿಯಲಿ ಏನೇ ಬಂದ್ರೂ ಕೂಡ ನೀವು ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ, ಫ್ಯಾಮಿಲಿ ಬಂದ್ರೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ, ಆದ್ರೂ ಕೂಡ ಏನೂ ಆಗ್ತಾ ಇಲ್ಲ. ತುಂಬ ವೆಯ್ಟ್ ಮಾಡ್ತಾ ಇರ್ಬೋದು, ನೀವು ಇಂಡಿಪೆಂಡೆಂಟ್ ಆಗಿ ವೆಯ್ಟ್ ಮಾಡ್ತಾ ಇರ್ಬೋದು, ತುಂಬ ಸ್ಟ್ರಾಂಗ್ ಆಗಿ ಇರ್ಬೋದು. ಏನೇ ಆದ್ರೂ ಕೂಡ ಅವ್ರು ಬೇಕು, ಆ ಪ್ರೀತಿ ಬೇಕು ಅನ್ನೋದೇ ಇಲ್ಲಿ ತುಂಬ ಕಾಡ್ತಾ ಇರುವಂಥದ್ದು. ಮತ್ತು ಕೆಲವ್ರಿಗೆ ಇಲ್ಲಿ ಕನ್ಫ್ಯೂಷನ್ಸ್ ಕೂಡ ಇದೆ. ಯಾಕೆ ಅಂತ ಅಂದರೆ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇದು ನನಗೆ ಸಿಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ನಿಮಗೆ ಇಲ್ಲಿ ಪ್ರೀತಿ ವಿಚಾರದಲ್ಲಿ ಅಂತ ಕೂಡ ಬರ್ತಾ ಇರುವಂಥದ್ದು. ತುಂಬ ಬ್ಯಾಲೆನ್ಸಿಂಗ್ ಮೂಡ್ ಇರುವಂಥದ್ದು, ಇಲ್ಲಿ ಎರಡೆರಡು ಮನಸ್ಸಿರುವಂಥದ್ದು, ತುಂಬ ಕನ್ಫ್ಯೂಷನ್ಸ್ ಇರುವಂಥದ್ದು, ತುಂಬ ಸ್ಟ್ರಗಲ್ ಪಟ್ಟಿರುವಂಥದ್ದೇ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಹಂಗಾಗಿ ಈ ಮಂತ್ ಹೇಗಿರುತ್ತೆ, ತುಂಬ ಇಲ್ಲಿ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಇಷ್ಟು ಸಮಸ್ಯೆಗಳಿಂದ ಹೆದರಿಸ್ತಾ ಇದ್ದೀರಾ ಅಂತ, ಈ ವಾರದಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತಾ ಅಂತ ನೋಡೋಣ. ಬದಲಾವಣೆಗಳು ಬರುತ್ತಾ ಈ ವಿಚಾರಗಳಲ್ಲಿ ಅಂತ ನೋಡೋಣ. ಖಂಡಿತವಾಗಿಯೂ ಬದಲಾವಣೆಗಳು ಆಗುತ್ತೆ ಅಂತ ಬಂದಿರುವಂಥದ್ದು. ಯಾಕೆ ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಎಲ್ಲ ಇದೆ ಅಂತ ಇದೆ. ಹಾಗಾಗಿ ಒಂದಿಷ್ಟು ಫೈನಾನ್ಷಿಯಲಿ ವಿಚಾರವಾಗಿ, ಒಂದಿಷ್ಟು ದುಡ್ಡಿನ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳು ಈ ವಾರದಲ್ಲಿ ಆಗ್ಬೋದು ಅಂತ ಬಂದಿರುವಂಥದ್ದು. ಬ್ಯಾಲೆನ್ಸನ್ನು ಮಾಡ್ತೀರಾ ಈ ವಿಚಾರವಾಗಿ ಅಂತ ಬಂದಿರುವಂಥದ್ದು. ಮತ್ತು ಈ ವಾರದಲ್ಲಿ ನಿಮಗೆ ನಿಮ್ಮ ಪ್ರೀತಿ ಆಗಿರ್ಬೋದು, ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು, ನಿಮಗೆ ಯಾರು ದುಡ್ಡು ಕೊಡಬೇಕಾಗಿರುವಂಥವ್ರು ಒಂದು ಸ್ವಲ್ಪ ಲೇಟ್ ಮಾಡ್ಬೋದು ಈ ವಾರದಲ್ಲಿ ಅಂತ ಕೂಡ ಇದೆ. ಹಾಗಾಗಿ ಈ ವಾರ ನೀವು ಫೈನಾನ್ಷಿಯಲಿ ತುಂಬ ಫೋಕಸ್ ಆಗಿ ಇರ್ತೀರಾ. ಫೈನಾನ್ಷಿಯಲಿ ಏನೋ ಸೇವ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತೀರಾ, ಬಟ್ ಆಗೋದಿಲ್ಲ. ಆದಷ್ಟು ಒಂದಿಷ್ಟು ಸಮಸ್ಯೆಗಳಾಗ್ಬೋದು, ಸೇವ್ ಮಾಡೋದಕ್ಕಾಗೋದಿಲ್ಲ. ಈ ವಿಚಾರ ಕೂಡ ನಿಮ್ಮ ಈ ಮಂತಲ್ಲಿ, ಈ ವಾರದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸುವಂಥ ಚಾನ್ಸಸ್ ಇದೆ. ಮತ್ತು ಅದೆಲ್ಲ ಕೂಡ ಏನು ಎಂಡಿಂಗ್ ಪ್ರೋಸೆಸ್ಸಲ್ಲಿ ಇದೆ ಅಂತ ಇದೆ. ಪ್ರೀತಿ ವಿಚಾರದಲ್ಲಿ ಒಂದು ಎಂಡಿಂಗ್ ಪ್ರೋಸೆಸ್ ಬಂದಿರೋದ್ರಿಂದ ನೀವು ನಿಮ್ಮ ಪ್ರೊಟೆಕ್ಷನ್ ಕಡೆ ಗಮನ ಕೊಡ್ತಾ ಇರ್ಬೋದು. ಮತ್ತು ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ ಈ ವಾರದಲ್ಲಿ ಅಂತ ಕೂಡ ಇದೆ. ತುಂಬ ಇಲ್ಲಿ ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ತುಂಬ ಫೈನಾನ್ಷಿಯಲಿ ಗ್ರೋತ್ ಆದರೆ ನೀವು ಅಂದ್ಕೊಂಡಿರೋದನ್ನೆಲ್ಲ ಮಾಡ್ಬೋದು.
ಅಂತ ಇಲ್ಲಿ ಅನ್ಕೊಳ್ತಾ ಇರ್ಬೋದು. ಕೆಲವೊಂದು ವಿಚಾರಲ್ಲಿ ನೀವು ಅನ್ಕೊಂಡಿರುವಂಥವ್ರು ನಿಮಗೆ ಫೋನ್ ಕಾಲ್ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಫೋನ್ ಮಾಡ್ತಾರ ನಮ್ಮ ಪರ್ಸನ್ ಈ ವಾರದಲ್ಲಿ ಅಂತ ಅನ್ಕೊಂಡಿರೋರಿಗೆ ಫೋನ್ ಮಾಡುವಂಥ ಚಾನ್ಸಸ್ ಇದೆ. ದಯವಿಟ್ಟು ಡ್ರಿಂಕ್ಸ್ನ ಕಡಿಮೆ ಮಾಡಿ, ಈ ವಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಡ್ರಿಂಕ್ಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ನಿಮ್ಮ ಪ್ರೀತಿ ಮೇಲೆ ಒಂದಿಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮಗೆ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಕನೆಕ್ಷನ್ ಇರುವಂಥದ್ದು ಇದೆ. ಈ ವಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ರಿಲೇಶನ್ಶಿಪ್ ಬಾಂಡಿಂಗ್ ಇರುತ್ತೆ ಅಂತ ಕೂಡ ಇದೆ. ಆಯಿತಾ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಇವರನ್ನ ಮೀಟ್ ಮಾಡ್ಬೋದು ನೀವು, ಇಲ್ಲ ಅವ್ರ ಮನೆಗೆ ಹೋಗ್ಬೋದು ಅಂತ ಕೂಡ ಬಂದಿರುವಂಥದ್ದು. ತುಂಬ ಇಲ್ಲಿ ಟ್ರಾವೆಲಿಂಗ್ ಮೂಡಿಂಗ್ ಇದೆ, ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿದೆ. ಪ್ರೀತಿ ವಿಚಾರದಲ್ಲಿ ಹೇಳಬೇಕು ಅಂದರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ಲು ಆದಷ್ಟು ಕಡಿಮೆ ಆಗಿದೆ. ಬರ್ತಾರೆ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಇನ್ನೂ ಕಾಣಿಸ್ತಾ ಇರುವಂಥದ್ದು. ಆಯಿತಾ, ಹಾಗಾಗಿ ಈ ವಾರದಲ್ಲಿ ನೀವು ಅವರನ್ನ ಮೀಟ್ ಮಾಡೋದಕ್ಕೆ ಹೋಗ್ಬೋದು, ಕಾಲ್ ಕೂಡ ಬರ್ಬೋದು. ನೀವೇ ಬೇಕು ಅಂತ ಅವರು ರಿಟರ್ನ್ ಹಾಕ್ತಾರೆ, ಆಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ. ಈ ವಾರದಲ್ಲಿ ಅದು ಆಗುತ್ತಾ, ನಾನು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರೂ ಕೂಡ ಆ ಕಡೆಯಿಂದ ಯಾಕೆ ರೆಸ್ಪಾನ್ಸ್ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು. ಮತ್ತು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ತುಂಬ ಪ್ರೀತಿ ಕನೆಕ್ಷನ್ ಈ ವಾರದಲ್ಲಿ ಇರುತ್ತೆ. ಮತ್ತು ಅನುಮಾನಗಳು ತುಂಬ ಹೆಚ್ಚಾಗಿ ಇರುತ್ತೆ ಈ ವಾರದಲ್ಲಿ ಅಂತ ಕೂಡ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು. ಬುದ್ಧಿವಂತಿಕೆಯಿಂದ ನಿಮ್ಮ ಅನುಮಾನಗಳು ಹೆಚ್ಚಾಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ತುಂಬ ಇಲ್ಲಿ ಮೋಸ ಹೋದೆ ಅನ್ನೋದು ತುಂಬ ಈ ವಾರದಲ್ಲಿ ನಡೆಯುತ್ತೆ. ನಿಮಗೆ ಈ ವಾರದಲ್ಲಿ ಮೋಸ ಹೋದೆ, ನಾನು ಮೋಸ ಮಾಡಿಕೊಂಡೆ ಅಂತ ಇಡೀ ನೈಟ್ ಸರಿಯಾಗಿ ನೀವು ನಿದ್ದೆ ಮಾಡೋದಿಲ್ಲ. ನಿಮ್ಮ ಹೊಸ ಜೀವನ ಏನಿತ್ತು, ಹೊಸ ಮದುವೆ ಏನಿತ್ತು, ಅದು ನಿಮಗೆ ತುಂಬ ನೋವನ್ನು ಕೊಟ್ಟಿರುವಂಥದ್ದು. ಹಂಗಾಗಿ ಮದುವೆ ಆಗುವಂಥ ಒಂದು ಪ್ರಪೋಸಲ್ ನಿಮಗೆ ಬರ್ಬೋದು, ಮದುವೆ ಆಗುವಂಥ ಚಾನ್ಸಸ್ ಇದೆ. ಬೇರೆ ಹೊಸ ರೀತಿಯ ಒಂದು ಮದುವೆ ಕೂಡ ಆಗ್ಬೋದು, ಅಂದರೆ ಹೊಸ ಒಂದು ರಿಲೇಷನ್ಶಿಪ್ ನಿಮಗೆ ಬರ್ಬೋದು, ಮದುವೆ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು. ಈ ವಾರದಲ್ಲಿ ಏನೋ ಒಂದು ರಿಲೇಟಿವ್ಸ್ ಫಂಕ್ಷನ್ಸ್ ಇರ್ಬೋದು, ಇಲ್ಲ ಎಲ್ಲೋ ಹೋಗೋದಿರ್ಬೋದು, ಪ್ರಯಾಣ ಮಾಡೋದಿರ್ಬೋದು, ದೇವಸ್ಥಾನ ಇರ್ಬೋದು, ಹೀಗೆ ಟ್ರಾವೆಲಿಂಗ್ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಎಂಜಾಯ್ಮೆಂಟ್ ಮಾಡ್ತೀರಾ, ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಇರುವಂಥದ್ದು, ಇಲ್ಲ ಫ್ಯಾಮಿಲಿ ಜೊತೆ ಇರುವಂಥದ್ದು, ತುಂಬ ಖುಷಿಯಾಗಿ ಇರ್ತೀರ. ಫ್ರೆಂಡ್ಸ್ ಫ್ಯಾಮಿಲಿ ಫಂಕ್ಷನ್ ಈ ವಾರದಲ್ಲಿ ಇರುತ್ತೆ ಅಂತ ಕೂಡ ಇದೆ. ದೇವರ ಅನುಗ್ರಹನ ಪಡ್ಕೊಳ್ಳಿ ಅಂತ ಕೂಡ ಇದೆ. ಈ ವಾರದಲ್ಲಿ ಯಾವ ದೇವರು ಕೂಡ ನನ್ನ ಜೀವನಕ್ಕೆ ಹೆಲ್ಪ್ ಮಾಡೋದಕ್ಕೆ ಬಂದಿಲ್ಲ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಇರುತ್ತೆ. ದಯವಿಟ್ಟು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲನ ನೀವು ನಂಬಿರುವಂಥ ದೇವರಾಗಿರ್ಬೋದು, ಗುರುಗಳಾಗಿರ್ಬೋದು, ಮತ್ತು ಇಲ್ಲಿ ನಿಮ್ಮ ಗುರುಗಳಿಂದ ಆಗಿರ್ಬೋದು, ದೇವರಿಂದ ಆಗಿರ್ಬೋದು, ಒಂದಿಷ್ಟು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ಅಂತ ಕೂಡ ಬಂದಿದೆ. ಮತ್ತು ಒಂದಿಷ್ಟು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರೋದ್ರಿಂದನೂ ಕೂಡ ಒಂದಿಷ್ಟು ಅಡೆತಡೆಗಳಾಗಿರ್ಬೋದು, ನಿಮ್ಮ ಕೋಪದಿಂದ ಆಗಿರ್ಬೋದು, ಈ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ಬೋದು. ಕೋಪ, ಅಡೆತಡೆಗಳು, ಈ ಥರ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನಿಮ್ಮ ಈಗೋ ಏನಿದೆ, ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಈಗೋನ ಕಂಟ್ರೋಲ್ ಮಾಡ್ಕೊಳ್ಳಿ. ಹಂಗಾಗಿ ಈ ಸಮಸ್ಯೆಗಳು ಒಂದಿಷ್ಟು ಮೇನ್ ಕಾರಣ ಇದು ಕೂಡ ಆಗಿರ್ಬೋದು ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ನೋಡೋಣ. ಬೇರೆ ಯಾವುದಾದ್ರೂ ನಿಮಗೆ ರೀಡಿಂಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನಾನು ಅದೇ ರೀತಿ ನಿಮಗೆ ರೀಡಿಂಗ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಈ ವಾರದ ರೀಡಿಂಗ್ ಇದಾಗಿರುತ್ತೆ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಈ ವಾರದ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ.
ಇಂಡಿಪೆಂಡೆಂಟ್ ಆಗಿರುವಂಥವ್ರು ಇದ್ದೀರಾ ಇಲ್ಲಿ ಅಂತ ಕೂಡ ಬಂದಿದೆ. ಇಂಡಿಪೆಂಡೆಂಟ್ ಆಗಿರ್ಬೋದು, ಮೆನ್ ವುಮೆನ್ ಯಾರಾಗಿದ್ರೂ ಕೂಡ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬಾ ಪ್ರೀತಿ ಇಟ್ಕೊಂಡಿರುವಂಥವ್ರು, ಯಾವಾಗಲೂ ಕೂಡ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಂಥವ್ರು ಆಗಿರ್ತಾರೆ. ಮತ್ತು ಯಾವಾಗಲೂ ಕೂಡ ನೀವು ಆ್ಯಕ್ಷನನ್ನು ತಗೊಳ್ಳುವಂಥವ್ರು, ಸಕ್ಸಸ್ ಕಡೆ ಫೋಕಸ್ ಮಾಡುವಂಥ ವ್ಯಕ್ತಿಗಳಾಗಿರ್ತೀರ. ಬಟ್ ಆದ್ರೂ ಕೂಡ ಆಗ್ತಾ ಇರಲ್ಲ. ಫೈನಾನ್ಷಿಯಲಿ ಏನೋ ತುಂಬ ಸಫರ್ ಮಾಡ್ತಾ ಇರ್ಬೋದು. ಓನಾಗಿ ಏನೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರುವಂಥವ್ರು, ಪ್ರೀತಿ ವಿಚಾರದಲ್ಲಿ ತುಂಬ ನಂಬಿಕೆನ ಇಟ್ಕೊಂಡಿರುವಂಥವ್ರು, ಫೈನಾನ್ಷಿಯಲಿ ಹೊಸದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಪಾರ್ಟ್ನರ್ ಆಗಿ ಏನೋ ಮಾಡಬೇಕು ಅಂತ. ಮತ್ತು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇರ್ಬೋದು ನೀವು. ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಯಾರಾದರೂ ಬರ್ತಾರಾ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ನೀವು. ಮತ್ತು ನಿಮ್ಮ ಸ್ಟ್ರಾಂಗ್ ಆಗಿ ನೀವು ಅಂದ್ಕೊಂಡಿರುವಂಥ ಪ್ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥವ್ರು ನಿಮ್ಮ ಜೊತೆ ಕನೆಕ್ಷನ್ನಲ್ಲಿ ಇರ್ಬೋದು, ಈಗೋ ಇರುವಂಥವ್ರಾಗಿರ್ಬೋದು. ಬಟ್ ಇಲ್ಲಿ ಫ್ಯಾಮಿಲಿ ವಿಚಾರವಾಗಿಯೂ ಕೂಡ ಇಲ್ಲಿ ಬಂದಿರುವಂಥದ್ದು. ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್, ಈ ಥರ ನೀವು ಕಮಿಟ್ಮೆಂಟ್ಗಳು ನಿಮಗೆ ಇರ್ಬೋದು ಅಂತ ಕೂಡ ಈ ರೀಡಿಂಗ್ ಇದನ್ನು ನೋಡ್ತಾ ಇರುವಂಥವ್ರು ಆಗಿರ್ತಾರೆ. ತುಂಬ ನೋವಲ್ಲಿ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಯಾವಾಗ ಹೆಂಡ್ ಆಗುತ್ತೆ, ನಿಮ್ಮ ಪರ್ಸನ್ ಯಾವಾಗ ಬರ್ತಾರೆ, ಮುಂಚೆ ಥರ ಯಾವಾಗ ಆಗುತ್ತೆ ಅಂತ ಕೆಲವರು ತುಂಬ ಯೋಚನೆ ಮಾಡ್ತಾ ಇರೋರು ಕೂಡ ಇದ್ದೀರಾ. ಫೈನಾನ್ಷಿಯಲಿ ವಿಚಾರವಾಗಿ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಈ ವಾರ ಹೇಗಿರುತ್ತೆ ಅಂದರೆ ಇದು ಇಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರೋರಾಗಿರ್ತಾರೆ. ಮತ್ತು ಈ ಪ್ರೀತಿ ಈ ವಾರ ಹೇಗಿರುತ್ತೆ ಅಂದರೆ ತುಂಬ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನೀವು ಅದನ್ನು ಬೇರೆಯವ್ರಿಗೆ ಕೊಟ್ಟು ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹುಷಾರಾಗಿರಿ ಅಂತ ಇದೆ. ಪ್ರೀತಿ ವಿಚಾರದಲ್ಲಿ ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಪ್ರೇಮ ಜೀವನದಲ್ಲಿ ಏನು ನೀವು ಅಂದ್ಕೊಂಡಿರೋದು ಏನೋ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ನೀವು ಇಲ್ಲಿ ತುಂಬ ಈ ಪ್ರೀತಿ ವಿಚಾರದಲ್ಲಿ ತುಂಬ ಮನಸ್ಸಿಗೆ ಹರ್ಟ್ ಆಗುತ್ತೆ ಈ ವಾರ ಅಂತ ಕೂಡ ಬಂದಿದೆ. ತುಂಬ ಚಾಲೆಂಜಸ್ನ ಎದುರಿಸ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಪ್ರೀತಿ ವಿಚಾರದಲ್ಲಿ ಏನಂತ ಅಂದರೆ ನಿಮಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ನೀವು. ಪ್ರೀತಿ ವಿಚಾರದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ಇಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಇದೆ. ಯಾವುದು ದೇವರ ಹತ್ರ ಈ ವಾರದಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ವಿಚಾರಿಸೋದಿಕ್ಕೆ, ನಿಮ್ಮ ಪ್ರೀತಿಯಿಂದ ಈ ಚಾಲೆಂಜಸ್ನ ಎದುರಿಸ್ತಾ ಇರೋದಕ್ಕೆ ಒಂದು ಯಾರೋ ಇಲ್ಲಿ ಅಂದರೆ ಏನೋ ಎಲ್ಲ ತಿಳಿದಿರುವಂಥವ್ರ ಕೈಲಿ ಅವ್ರ ಹತ್ರ ಹೋಗ್ಬೋದು ನೀವು ಸರಿಯಾಗಿರೋ ರೀತಿಯಲ್ಲಿ ಅಂತ ಇದೆ. ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಈ ವಾರದಲ್ಲಿ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದೇ ಬಂದಿರುತ್ತೆ. ಹಾಗಾಗಿ ಇಲ್ಲಿ ನೀವು ತಾಯಿಯ ಸಂದೇಶನೂ ಕೂಡ ನೀವು ಕೇಳ್ಬೋದು ಅಂತ ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಆಗುವಂಥ ಚಾನ್ಸಸ್ ಈ ವಾರದಲ್ಲಿ ನೀವು ನೋಡ್ಬೋದು, ಕೇಳ್ಬೋದು. ಮತ್ತು ಸ್ಟ್ರಾಂಗ್ನೆಸ್ ಆಗಿ ಇಲ್ಲಿ ಹೇಳ್ಬೇಕು ಅಂದರೆ ನಿಮ್ಮ ಸಾಫ್ಟ್ನೆಸ್ ಏನಿದೆ ಅದು, ನಿಮ್ಮ ಒಂದು ಮುಗ್ಧತೆ ಏನಿದೆ ಅದು ನಿಮಗೆ ಒಂದಿಷ್ಟು ತಪ್ಪುಗಳನ್ನು ಮಾಡುವಂಥ ಅವಕಾಶಗಳನ್ನು ಮಾಡಿಕೊಡ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಬಂದಿರುವಂಥದ್ದು. ಅಂದರೆ ಒಂದು ನ್ಯೂ ಬಿಗಿನಿಂಗ್ ನಿಮಗೆ ಸ್ಟಾರ್ಟ್ ಆಗೋದ್ರಲ್ಲಿದೆ. ಹೊಸ್ದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಹುಷಾರಾಗಿ ಕಂಟಿನ್ಯೂ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಬಟ್ ಈ ಸಮಸ್ಯೆಯಿಂದ ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲದಿರೋ ಥರ ಸ್ಟ್ರೆಸ್ ಲೆಸ್ ಆಗಿ ಇಂಥ ಕೆಲಸಗಳನ್ನು ನಾವು ಮಾಡ್ಕೊಂಡ್ವಿ ಅನ್ನೋದು ನಿಮ್ಮ ಕನ್ಫ್ಯೂಷನ್ಸ್ ಆಗ್ಬೋದು. ಕೋಪ ಕೂಡ ಬರ್ಬೋದು ಈ ವಾರದಲ್ಲಿ. ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ನಿಮ್ಮ ಮನೆಗಾಗಿರ್ಬೋದು, ನಿಮ್ಮ ಮನಸ್ಸಿಗಾಗಿರ್ಬೋದು ತುಂಬ ನೋವು ಕೊಡುವಂಥದ್ದು, ಸಿಟ್ಟು ಬರುವಂಥದ್ದು ಈ ವಾರದಲ್ಲಿ ಆಗಿರುತ್ತೆ. ಏನು ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಎರಡೆರಡು ಮೈಂಡ್ ಇರುತ್ತೆ, ಎಲ್ಲೋ ಹೋಗಬೇಕೋ ಬೇಡೋ ಅನ್ನೋ ಒಂದು ಎರಡೆರಡು ಮೈಂಡಲ್ಲಿ ಇರ್ತೀರ. ಹೋಗಬೇಕು ಅನಿಸಿದ್ರೆ ದಯವಿಟ್ಟು ಹೋಗಿ ಬನ್ನಿ ಅಂತ ಕೂಡ ಇದೆ. ಫೈನಾನ್ಷಿಯಲಿ ಒಂದಿಷ್ಟು ಸಫರ್ ಪಡ್ತೀರಾ ಈ ವಾರದಲ್ಲಿ ಅಂತ ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಎದುರಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ನ್ಯಾಯ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಒಂದಿಷ್ಟು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳಿ. ಅಂದರೆ ಈ ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಇದನ್ನು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳಿ ಅಂತ ಇದೆ. ಮತ್ತು ಒಂದಿಷ್ಟು ಕರ್ಮಗಳು ನಿಮ್ಮನ್ನು ಒಂದು ಒಳ್ಳೆ ರೀತಿಯ ಕರ್ಮಗಳಾಗಿರ್ಬೋದು, ನಿಮಗೆ ಇಲ್ಲ ಕೆಟ್ಟ ಕರ್ಮಗಳಾಗಿರ್ಬೋದು ಈ ವಾರದಲ್ಲಿ ಒಂದಿಷ್ಟು ಕಾಣಿಸ್ಕೊಳ್ಬೋದು. ಅಂದರೆ
ಥರ್ಡ್ ಪಾರ್ಟಿ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು. ಈ ವಾರದಲ್ಲಿ ಒಂದಿಷ್ಟು ನಿಮ್ಮ ಕರ್ಮಗಳು ಕಾಡುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಫ್ಯಾಮಿಲಿ ಜೊತೆ ನೀವೆಲ್ಲೋ ಹೋಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ನೀವು ಮೋಸ ಹೋಗಿರೋದೇ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆಗಳಿಂದ ಇರಬೇಕು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಿಮ್ಮ ಪರ್ಸನ್ ನೀವು ಏನು ಸಕ್ಸಸ್ಫುಲ್ ಆಗುವಂಥದ್ದು, ಸಕ್ಸಸ್ ಕಡೆ ಫೋಕಸ್ ಮಾಡ್ತಾ ಇದ್ರೆ ಆ ಕೆಲಸಕ್ಕೆ ಸಕ್ಸಸ್ ಸಿಗುವಂಥದ್ದು ಕೂಡ ಇದೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಎಲ್ಲ ಔಟ್ಸೈಡ್ ಹೋಗುವಂಥದ್ದು, ನಿಮ್ಮ ಫ್ಯಾಮಿಲಿ ಜೊತೆ ಔಟ್ಸೈಡ್ ಹೋಗುವಂಥದ್ದು, ಥರ್ಡ್ ಪಾರ್ಟಿ ಜೊತೆ ಕಮ್ಯುನಿಕೇಟ್ ಜಾಸ್ತಿ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಫ್ರೆಂಡ್ಸ್ ಪಾರ್ಟಿ ಈ ಥರ ತುಂಬ ಟ್ರಾವೆಲಿಂಗ್ ಇರುತ್ತೆ, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಇದೆ. ಮತ್ತು ತುಂಬ ನೋವಿಂದ ನೀವು ಈ ವಾರದಲ್ಲಿ ಇರ್ತೀರ. ಅಂದರೆ ಏನು ಬೇಡ ಸದ್ಯಕ್ಕೆ ನನ್ನ ಜೀವನಕ್ಕೆ ಅನ್ನೋದು ಕೆಲವರಾಗಿ ಇಲ್ಲಿ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಂಗಾಗಿ ಒಂದು ಸ್ವಲ್ಪ ಅಂಥದ್ದೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಏನೇ ಬಂದು ಸ್ಟ್ರಾಂಗ್ ಆಗಿ ಇರಿ ಅಂತ ಕೂಡ ಬಂದಿರುವಂಥದ್ದು. ಬಟ್ ಹಂಗಾಗೋದಿಲ್ಲ. ಬಟ್ ಒಂದಿಷ್ಟು ಮೈಂಡ್ಗಳಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಂಗಾಗಿ ಒಂದಿಷ್ಟು ಸ್ಟ್ರಾಂಗ್ ಆಗಿ ಇದ್ದಷ್ಟು ನೀವೇನು ಮಾಡ್ತಾ ಇದ್ದೀರಾ ಅದ್ರ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಬೇಕು ದಯವಿಟ್ಟು. ನಿಮ್ಮ ಬಗ್ಗೆ ಫಸ್ಟು ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ನಿಮ್ಗೆ ಆಗ್ತಾ ಇರೋದು ಸರಿ ಇದೆಯಾ, ಯಾರಿಂದ ಸಮಸ್ಯೆ ಆಗ್ತಾ ಇದೆ ಮತ್ತು ಯಾರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಕಡೆ ಹೆಚ್ಚು ಫೋಕಸ್ಸನ್ನು ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ರೀತಿಯ ಒಂದು ರೀಡಿಂಗ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ, ಈ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು.